ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ರಾಜಭವನ, ಈಗಿನ ಲೋಕಭವನ, ಅದು ಕೇಂದ್ರ ಸರ್ಕಾರದ ರಬ್ಬರ್ ಸ್ಟಾಂಪ್ ಆಗಿ ಕೆಲಸ ಮಾಡುವುದಿದೆಯಲ್ಲ, ಅದು ಪ್ರಾರಂಭವಾಗಿ ಹಲವು ವರ್ಷಗಳೇ ಆಗುತ್ತೆ. ಕಾಂಗ್ರೆಸ್ ಪಕ್ಷ ಕೂಡ ಅಧಿಕಾರದಲ್ಲಿದ್ದಾಗ ರಾಜಭವನವನ್ನ ಮಿಸ್ಯೂಸ್ ಮಾಡ್ಕೊಂಡಿದೆ, ರಾಜ್ಯಪಾಲರನ್ನ ಬಳಸಿಕೊಂಡಿದೆ. ಸೊ ಫಾರ್ ಎಕ್ಸಾಂಪಲ್, ಆಂಧ್ರದಲ್ಲಿ NTR ಸರ್ಕಾರವನ್ನ ಕೆಡವುವುದಕ್ಕೆ, ನಾದೆಂಡ್ಲ ಭಾಸ್ಕರ್ ರಾವ್ ಅನ್ನುವರನ್ನ ತಂದು ಕೂಡಿಸೋದಕ್ಕೆ ಕಾಂಗ್ರೆಸ್ ನಡೆಸಿದ ಹುಚ್ಚಾಟಗಳು, ಸಂವಿಧಾನ ವಿರೋಧಿ ಕೆಲಸಗಳು ಇನ್ನು ನೆನಪಿನಿಂದ ಮಾಸಿಲ್ಲ. ಹೀಗೆ ಹಲವು ಸಂದರ್ಭಗಳನ್ನ ನೆನಪು ಮಾಡ್ಕೋಬಹುದು. ಅದಾದ ನಂತರ ಕರ್ನಾಟಕದಲ್ಲೇ ನಡೆದಂತಹ ರಾಜಕೀಯ ವಿಪ್ಲವ, ಅದು ಸುಪ್ರೀಂ ಕೋರ್ಟ್ಗೆ ಹೋಯ್ತು. ಸುಪ್ರೀಂ ಕೋರ್ಟ್ ಅದು SR ಬೊಮ್ಮಾಯಿ ಕೇಸ್ ಪ್ರಕರಣ ಅಂತೇಳಿ ಬಹಳ ಮುಖ್ಯವಾದ ಒಂದು ತೀರ್ಪದು. ಅದೇನು ಅಂತ ನಾನು ಹೇಳ್ತೀನಿ. ಈ ಮಾತು ಹೇಳುವುದಕ್ಕೆ, ಇವತ್ತು ರಾಜಭವನ ಸಂಪೂರ್ಣವಾಗಿ ಕೇಂದ್ರ ಗೃಹ ಇಲಾಖೆಯ, ಕೇಂದ್ರ ಸರ್ಕಾರದ ರಬ್ಬರ್ ಸ್ಟಾಂಪ್ ಕೂಡ ಅಲ್ಲ. ಅದು ಮಿತಿ ಮೀರಿ ಎಲ್ಲ ಸಾಂವಿಧಾನಿಕ ಅಂಶಗಳೇನಿವೆ ಎಲ್ಲವನ್ನ ಗಾಳಿಯಲ್ಲಿ ತೂರಿ ತಮಗೆ ಬೇಕಾದ ರಾಜಕೀಯ ಲಾಭವನ್ನ ಪಡೆಯುವಂತಹ ಯತ್ನ ಪ್ರಾರಂಭ ಆಗೋಗಿದೆ. ಅದು ಅಂದ್ರೆ ಲಜ್ಜೆ ಇದ್ರೆ ಮನುಷ್ಯ ಇಷ್ಟೆಲ್ಲ ಮಾಡಲ್ಲ. ಕಾಂಗ್ರೆಸ್ ಸರ್ಕಾರ ಮಾಡಿದಾಗಲೂ ಒಂದು ಕೆಲವು ಸಂದರ್ಭ ಸ್ವಲ್ಪ ಲಜ್ಜೆ ಮರ್ಯಾದೆಯಿಂದ ಕಾಂಗ್ರೆಸ್ ಇತ್ತು, ಕೆಲವೊಮ್ಮೆ ಲಜ್ಜೆ ಮರ್ಯಾದೆ ಬಿಡುವ ಹಂತಕ್ಕೂ ಹೋಗಿತ್ತು. ಆದ್ರೆ ಈಗ ಪರಿಸ್ಥಿತಿ ವಿಪರೀತ ಹಂತಕ್ಕೆ ಬಂದ್ ನಿಂತಿದೆ. ಸೊ ಈ ಮಾತುಗಳನ್ನು ನಾನು ಹೇಳ್ತಾ ಇರೋದು ತಮಿಳುನಾಡಿನ ರಾಜಕಾರಣಕ್ಕೆ ಸಂಬಂಧಪಟ್ಟ ಹಾಗೆ. ಅಲ್ಲಿನ ರಾಜ್ಯಪಾಲರು ಅರ್ಲೇಕರ್, ಅವರು ಗೋವಾ ಮೂಲದವರು. ಬಿಜೆಪಿ ಅವರ ರಕ್ತದ ಧಮನಿಯಲ್ಲಿ ಬಿಜೆಪಿ ಸಂಘ ಪರಿವಾರ ಹರಿತಾ ಇದೆ. ಅವರು ಈಗ ಆಟ ಶುರು ಮಾಡಿದ್ದಾರೆ. ಅವರ ಹಿಂದಿರುವವರು ಯಾರು ಅಂದ್ರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಮೋದಿ. ಏನದು ಇಡೀ ಈ ಪ್ಲಾನ್ ಏನು ಅನ್ನೋದನ್ನ ನಿಮ್ಗೆ ಹೇಳ್ತೀನಿ. ಹಾಗೆ ನೋಡಿದ್ರೆ ಇವತ್ತು ವಿಜಯ್ ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಬೇಕಾಗಿತ್ತು. ಇದ್ದಕ್ಕಿದ್ದ ಹಾಗೆ ನಿನ್ನೆ ಡ್ರಾಮ್ಯಾಟಿಕ್ ಚೇಂಜಸ್ ಆಗೋದಕ್ಕೆ ಪ್ರಾರಂಭ ಆಯಿತು. ಅದು ರಾಜ್ಯಪಾಲರ ಮೂಲಕ. ಒಬ್ಬ ರಾಜ್ಯಪಾಲರು ಸಂವಿಧಾನವನ್ನ ಹೇಗೆ ಕಾಲಡಿಗೆ ಹಾಕಿ ತುಳಿಯಬಹುದು ಎನ್ನುವುದಕ್ಕೆ ಇತ್ತೀಚಿನ ವರ್ಷಗಳಲ್ಲಿ ಸಾಕಷ್ಟು ಉದಾಹರಣೆಗಳು ಸಿಗ್ತಾ ಇವೆ. ರಾಜ್ಯಪಾಲರಾಗಿ ಉಳಿದೇ ಇಲ್ಲ. ಅವರ ಡಿಕ್ಟೇಷನ್ಗಳು, ಕೇಂದ್ರ ಸರ್ಕಾರದಂತೆ ರಾಜ್ಯ ಸರ್ಕಾರಗಳನ್ನ ಅಸ್ಥಿರಗೊಳಿಸುವುದು, ರಾಜ್ಯ ಸರ್ಕಾರ ಮಾಡಿದ ಕಾನೂನುಗಳಿಗೆ ಒಪ್ಪಿಗೆಯನ್ನ ಕೊಡದೆ ಇಡೀ ಏನು ಸಂವಿಧಾನಿಕ ವ್ಯವಸ್ಥೆ ಇದೆ ಅದನ್ನು ನಾಶಪಡಿಸೋದು. ಈಗಲೂ ಕೂಡ ನೋಡಿದ್ರೆ ಒಂದು ರೀತಿಯ ಸಾಂವಿಧಾನಿಕ ಬಿಕ್ಕಟ್ಟು ಉಂಟಾಗಿದೆ. ಇದಕ್ಕೆ ಕಾರಣ ಕೇಂದ್ರ ಸರ್ಕಾರ ಹಾಗೆ ರಾಜ್ಯಪಾಲರು ಅರ್ಲೇಕರ್ ಅವರು. ಯೂಶುವಲಿ ನಮ್ಮ ಸಂವಿಧಾನದ ಪ್ರಕಾರ ಏನಿದೆ ಅನ್ನೋದನ್ನ ಹೇಳ್ತೀನಿ ನಾನು. ಮೊದಲನೇದಾಗಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಏನಿದೆ ಅವರನ್ನ ಸರ್ಕಾರ ರಚಿಸುವಂತೆ ಆಹ್ವಾನ ಕೊಡಬೇಕು. ಫಸ್ಟ್ ಥಿಂಗ್, ಅವರು ಆಹ್ವಾನ ಕೊಟ್ಟ ಮೇಲೆ ರಾಜ್ಯಪಾಲರು ಅವ್ರಿಗೆ ಕೆಲವು ಸಮಯ ಕೊಡ್ಬೇಕು. 2 ದಿವಸ, 4 ದಿವಸ, 1 ವೀಕ್, 15 ದಿವಸ, ವಾಟ್ ಎವರ್ ಇಟ್ ಮೇ ಬಿ. ಈ ಅವಧಿಯ ಒಳಗೆ ನಿಮ್ಮ ಮೆಜಾರಿಟಿ ಏನಿದೆ ಅದನ್ನ ನೀವು ಆನ್ ದ ಫ್ಲೋರ್ ಆಫ್ ದ ಹೌಸ್ ಸಾಬೀತುಪಡಿಸಬೇಕು. ಇದು ಸಂವಿಧಾನದ ಪ್ರಕಾರವಾಗಿ ನಡೆಯಬೇಕಾದದ್ದು. SR ಬೊಮ್ಮಾಯಿ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ಇದನ್ನ ಬಹಳ ಸ್ಪಷ್ಟವಾಗಿ ಹೇಳಿದೆ. ಯಾವುದೇ ಒಂದು ಸರ್ಕಾರದ ಬಹುಮತದ ಸಾಬೀತು ರಾಜಭವನದ ಅಂಗಳದಲ್ಲೇ ಅಲ್ಲ, ಅದು ಆನ್ ದ ಫ್ಲೋರ್ ಆಫ್ ದ ಹೌಸ್ ನಡಿಬೇಕು ಅನ್ನೋದು ಬಹಳ ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟ್ SR ಬೊಮ್ಮಾಯಿ ಕೇಸ್ನಲ್ಲಿ ಹೇಳಿದೆ. ಆದ್ರಿಂದ ರಾಜ್ಯಪಾಲರ ಅಧಿಕಾರ ಲಿಮಿಟೆಡ್ ಆಗಿದೆ ಅಂತ. ಆದ್ರೆ ಇಲ್ಲಿ ರಾಜ್ಯಪಾಲರು ತಮ್ಮ ಅಧಿಕಾರವನ್ನ ವಿಸ್ತರಿಸಿಕೊಂಡು ಜನರ ಮ್ಯಾಂಡೇಟ್ ಅನ್ನ ನಾಶಪಡಿಸುವುದಕ್ಕೆ ಏನೇನ್ ಬೇಕೋ ಎಲ್ಲವನ್ನ ಮಾಡ್ತಾ ಇದ್ದಂತೆ ಕಾಣುತ್ತೆ. ಒಂದು, ಅವ್ರು ಕೇಳ್ತಾ ಇರೋದು, ನಿಮಗೆ 118 ಶಾಸಕರ ಬೆಂಬಲ ಇದೆ ಅನ್ನೋದಕ್ಕೆ ಸಾಕ್ಷ್ಯ ಕೊಡಿ ಅಂತ. ಸಂವಿಧಾನದ ಪ್ರಕಾರ ಸಾಕ್ಷ್ಯ ಕೇಳುವ ಅಧಿಕಾರ ರಾಜ್ಯಪಾಲರಿಗೆ ಇಲ್ಲ. ಅವರು ಸಾಕ್ಷ್ಯ ಕೇಳಬೇಕಾಗಿಲ್ಲ. ಅವರು ಮೆಜಾರಿಟಿಯನ್ನ ಪ್ರೂವ್ ಮಾಡೋದಕ್ಕೆ ಒಂದು ಅವಕಾಶವನ್ನು ಕಲ್ಪಿಸಿಕೊಡ್ಬೇಕಷ್ಟೇ. ಒಂದೊಮ್ಮೆ
ಆ ಅವಕಾಶವನ್ನ ಅವರು ಉಪಯೋಗಿಸಿಕೊಳ್ಳದಿದ್ದರೆ ಆಗ ಸೆಕೆಂಡ್ ಲಾರ್ಜೆಸ್ಟ್ ಪಾರ್ಟಿಯನ್ನ ಸರ್ಕಾರ ರಚಿಸುವಂತೆ ಕರಿಬೇಕು. ಇದು ಸಂವಿಧಾನ. ಆದರೆ ಈಗ ಆ ಸ್ಥಿತಿ ಉಳಿದಿಲ್ಲ. ಇದರ ಜೊತೆ ರಾಜಕೀಯ ಬಣ್ಣ ಇದರಲ್ಲಿ ಸೇರಿದೆ. ಅದಕ್ಕೆ ಬಹಳ ಮುಖ್ಯವಾದ ಕಾರಣ ಬಿಜೆಪಿ, ಮೋದಿ ಅಂಡ್ ಕಂಪನಿ, ಅಮಿತ್ ಶಾ ಅಂಡ್ ಕಂಪನಿ ಅವರು ಯಾವ ಕಾರಣಕ್ಕೂ ಕೂಡ ತಮಿಳುನಾಡಿನಲ್ಲಿ ಕಾಂಗ್ರೆಸ್ ಇರುವಂತ ಸರ್ಕಾರದ ರಚನೆ ಆಗಕೂಡದು ಅನ್ನೋ ತೀರ್ಮಾನಕ್ಕೆ ಬಂದಿದ್ದಾರೆ. ಅದಕ್ಕೆ ಯಾವ ಹಂತಕ್ಕೆ ಬೇಕಾದರೂ ಹೋಗುವುದಕ್ಕೆ ಅವರು ಸಿದ್ಧ ಇದ್ದಂತೆ ಕಾಣುತ್ತೆ. ಈ ನೋಡಿ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ತೆಲಂಗಾಣದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಕೇರಳದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿದೆ, ಈಗ ತಮಿಳುನಾಡಿನಲ್ಲೂ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಸೌತ್ ಇದೆಯಲ್ಲ, ದಕ್ಷಿಣದಲ್ಲಿ ಕಾಂಗ್ರೆಸ್ ಆಧಿಪತ್ಯ ಶುರುವಾಗುತ್ತೆ. ಇದನ್ನ ಸಹಿಸಿಕೊಳ್ಳುವುದಕ್ಕೆ ಕೂಡ ಬಿಜೆಪಿ ಸಿದ್ಧ ಇಲ್ಲ. ಅದಕ್ಕೆ ಅವರು ತಮ್ಮ ಗೇಮ್ ಪ್ಲಾನ್ ನಿನ್ನೆಯಿಂದ ನಡೀತಾ ಇದ್ದಾರೆ. ಅವ್ರು ಮಾಡ್ತಾ ಇರೋದು ಮೊದಲನೇದಾಗಿ ರಾಜ್ಯಪಾಲರನ್ನ ಬಳಸಿಕೊಂಡು ಸರ್ಕಾರದ ರಚನೆಯನ್ನ ಮುಂದೂಡುವುದು ಫಸ್ಟ್. ಸೆಕೆಂಡ್ ಥಿಂಗ್, ಸೊ ರಾಜ್ಯಪಾಲರು ವಿಜಯ್ ಅವರನ್ನ ಸರ್ಕಾರ ರಚಿಸುವಂತೆ ಆಹ್ವಾನ ನೀಡದಿದ್ರೆ ಅಂತ ಸ್ಥಿತಿಯಲ್ಲಿ ವಿಜಯ್ ಅಣ್ಣಾ ಡಿಎಂಕೆಯ ಬೆಂಬಲವನ್ನ ಪಡೆಯಬಹುದು. ಸೊ ಅದಕ್ಕಾಗಿ ಬಿಜೆಪಿ ತನ್ನ ಮಿತ್ರ ಪಕ್ಷವಾದ ಅಣ್ಣಾ ಡಿಎಂಕೆಗೆ ಸೂಚನೆ ಕೊಟ್ಟಿದೆ. ಸೂಚನೆ ಕೊಟ್ಟು ಎಟ್ ಎನಿ ಕಾಸ್ಟ್ ಏನೇ ಆಗಲಿ ನೀವು ಸರ್ಕಾರದಲ್ಲಿ ಭಾಗಿಯಾಗಬೇಕು, ವಿಜಯ್ ಅವ್ರನ್ನ ಕನ್ವಿನ್ಸ್ ಮಾಡಿ ಅವರಿಗೆ ಬೆಂಬಲ ನೀಡಿ, ಎನಿವೇ ಕಾಂಗ್ರೆಸ್ಸಿಗೆ ಅವಕಾಶ ಕೊಡುದು ಅಂತ. ಆದ್ರೆ ವಿಜಯ್ ಇದುವರೆಗೆ ಅಣ್ಣಾ ಡಿಎಂಕೆ ಮತ್ತು ಇವರ ಬೆಂಬಲ ತೆಗೆದುಕೊಳ್ಳುವುದಕ್ಕೆ ಸಿದ್ಧರಿಲ್ಲ. ಅವರ ಲೆಕ್ಕಾಚಾರ ಬೇರೆ ಇದೆ. ಈಗ ತಮಿಳುನಾಡು ವಿಧಾನಸಭೆಯಲ್ಲಿ ಕಾಂಗ್ರೆಸ್ 5 ಜನರ ಬೆಂಬಲವನ್ನು ಕೊಟ್ಟಿದೆ, ಇವರು 108, ಇಟ್ಸ್ ಕಮ್ಸ್ ಟು 112. ಸೊ 118 ಬೇಕು. ಆ 118ರಲ್ಲಿ ಒಂದು ಏನು ಅಂದ್ರೆ, ವಿಜಯ್ ತಮ್ಮ 2 ಸ್ಥಾನಗಳಲ್ಲಿ ಒಂದು ಸ್ಥಾನಕ್ಕೆ 2 ಸ್ಥಾನದಲ್ಲಿ ಆಯ್ಕೆ ಆಗಿದ್ದಾರೆ, ಒಂದಕ್ಕೆ ರಾಜೀನಾಮೆ ಕೊಡಬೇಕು. ಆವಾಗ ಇಡೀ ಹೌಸ್ ನಲ್ಲಿರುವಂತಹ ಸದಸ್ಯರ ಸಂಖ್ಯೆ ಏನಿದೆ ಒಂದು ಡೌನ್ ಆಗುತ್ತೆ. ಅಲ್ಲೂ ಒಂದು ಡೌನ್ ಆದ ತಕ್ಷಣ ಅದರ ಅರ್ಧ ಅಂದ್ರೆ ನೀವು ಬಹುಮತ ಸಾಬೀತುಪಡಿಸುವ ಬೇಕಾದ ಸಂಖ್ಯೆ ಕೂಡ 118 ಕಡಿಮೆ. ಸೊ ಆದ್ರಿಂದ ಈ ಬೆಳವಣಿಗೆಯ ನಡುವೆ ವಿಜಯ್ ಅಂದುಕೊಂಡಿದ್ದೇನು ಅಂದ್ರೆ, ಎಡಪಕ್ಷಗಳೇನಿವೆ ಸಿಪಿಐ ಅಂಡ್ ಸಿಪಿಎಂ 2 ಸದಸ್ಯರಿದ್ದಾರೆ, ಅವರು ಜೊತೆಗೆ ಮುಸ್ಲಿಂ ಲೀಗ್ ಅವ್ರದ್ದು 2 ಸ್ಥಾನ ಇದೆ. ಈ 6 ಸ್ಥಾನ ಬಂದ್ಬಿಟ್ರೆ ಅವ್ರಿಗೆ ಮೆಜಾರಿಟಿ. ಆದ್ರೆ ಇವರು ಈ ಪಕ್ಷಗಳೇನಿವೆ ತಕ್ಷಣ ಡಿಎಂಕೆ ಮಿತ್ರ ಪಕ್ಷಗಳಾದ್ರಿಂದ ಬಿಟ್ಟು ಬರೋದಕ್ಕೆ ಅವ್ರು ರೆಡಿ ಇಲ್ಲ, ಯೋಚನೆ ಮಾಡ್ತಿದ್ದಾರೆ. ಸಿಪಿಐ, ಸಿಪಿಎಂ ಮತ್ತು ಮುಸ್ಲಿಂ ಲೀಗ್. ಆದ್ರೆ ಒಂದು ಅದ್ಭುತವಾದ ಸ್ಟೇಟ್ಮೆಂಟ್ ಕೊಟ್ಟವರು ಸ್ಟಾಲಿನ್ ಅವರು. ಅದಕ್ಕೆ ರಾಜಕೀಯ ಮೆಚುರಿಟಿ ಅನ್ನೋದು. ಅವರು ಒಂದು ಮಾತನ್ನ ನಿನ್ನೆನೂ ಹೇಳಿದ್ರು, ಇವತ್ತು ಹೇಳಿದ್ದಾರೆ. ಏನು ಅಂದ್ರೆ, ವಿಜಯ್ ಅವರು ಸರ್ಕಾರ ರಚಿಸಬೇಕು, ನಾವೇ 6 ತಿಂಗಳ ಕಾಲ ನಾವೇನು ಮಾಡಲ್ಲ, 6 ತಿಂಗಳ ಅವಕಾಶ ಕೊಡ್ತೀವಿ ಅವರಿಗೆ, 6 ತಿಂಗಳ ನಂತರ ಪರಿಸ್ಥಿತಿಯನ್ನು ನೋಡ್ತೀವಿ. ಇದು ಬಹಳ. ಅದರ ಜೊತೆಗೆ ಅವ್ರು ಹೇಳಿದ್ದು, ದಟ್ ತಮಿಳುನಾಡಿನ ಜನ ವಿಜಯ್ ಅವರನ್ನ ಆಯ್ಕೆ ಮಾಡಿದ್ದಾರೆ ಮುಖ್ಯಮಂತ್ರಿ. ಈ ಮಾತನ್ನ ದಟ್ ಡಿಎಂಕೆ ಇಂದ ರಾಜ್ಯಸಭಾ ಸದಸ್ಯರಾಗಿರುವ ಕಮಲ್ ಹಾಸನ್ ಕೂಡ ಅದೇ ಮಾತನ್ನ ಹೇಳಿದ್ದಾರೆ, ವಿಜಯ್ ಅವರಿಗೆ ಅವಕಾಶ ಕೊಡಬೇಕು. ಹಾಗೆ ದಕ್ಷಿಣ ಭಾರತ ಖ್ಯಾತ ನಟ ಪ್ರಕಾಶ್ ರಾಜ್ ಕೂಡ ಅವರ ಆಯ್ಕೆ ಸಂದರ್ಭದಲ್ಲಿ ಒಂದು ಟ್ವೀಟ್ ಮಾಡಿದ್ರು. ಅವಾಗ ಏನೋ ಟ್ವೀಟ್ ಮಾಡಿದಾರೆ ಹೇಗೆ ಅಂತ ಅವರು ಬಹಳ ಸ್ಪಷ್ಟವಾಗಿದೆ. ರಾಜ್ಯಪಾಲರಿಗೆ ಈಗಿರುವ ದಾರಿ ಅಂತಂದ್ರೆ ಅವರು ವಿಜಯ್ ಅವರಿಗೆ ಸರ್ಕಾರ ರಚಿಸುವುದಕ್ಕೆ ಆಹ್ವಾನ ಕೊಡಬೇಕು ಅಂತ. ಆದ್ರೆ ಸುಲಭವಾಗಿ ಆಹ್ವಾನ ಕೊಡುವುದಕ್ಕೆ ರಾಜ್ಯಪಾಲರು ಸಿದ್ಧ ಇಲ್ಲ, ಬಿಜೆಪಿ ಮತ್ತು ಕೇಂದ್ರ ಸಿದ್ಧ ಇಲ್ಲ. ಅವರಿಗೆ ಒಂದು ಸಾಂವಿಧಾನಿಕ ಬಿಕ್ಕಟ್ಟನ್ನ ಕ್ರಿಯೇಟ್ ಮಾಡಬೇಕಾಗಿದೆ. ತಮಿಳುನಾಡಿನಲ್ಲಿ ಸಾಂವಿಧಾನಿಕ ಬಿಕ್ಕಟ್ಟು ಒಂದ್ ಕಡೆ, ಇನ್ನೊಂದು ಕಡೆ ಪ್ರೆಷರ್ ಬಿಲ್ಡ್ ಆಗ್ಬಿಟ್ಟು ವಿಜಯ್ ಮೇಲೆ. ವಿಜಯ್ ಪ್ರೆಷರ್ ಬಿಲ್ಡ್ ಆಗ್ಬಿಟ್ಟು ಅಣ್ಣಾ ಡಿಎಂಕೆ ಬೆಂಬಲವನ್ನ ತೆಗೆದುಕೋಬೇಕು ಅಂತ. ಆದ್ರೆ ಈ ನಡುವೆ ಅಣ್ಣಾ ಡಿಎಂಕೆಯಲ್ಲಿ ಬೇರೆ ಬೇರೆ ರೀತಿಯ ಬೆಳವಣಿಗೆಗಳಾಗ್ತಾ ಇದೆ. ಈ ಪ್ಲಾಂಟ್ ಗಳನ್ನ ಹೇಗೆ ಮಾಡ್ತಾರೆ ನೋಡಿ. ಸೊ ಇದ್ದಕ್ಕಿದ್ದಾಗ ನಿನ್ನೆ ಅಣ್ಣಾ ಡಿಎಂಕೆ ಒಂದು ಮಾತನ್ನ ಹೇಳ್ಬಿಡ್ತು, ಡಿಎಂಕೆ ಮತ್ತು ಅಣ್ಣಾ ಡಿಎಂಕೆ ಸೇರಿ ಸರ್ಕಾರ ರಚಿಸುವ ಚಾನ್ಸಸ್ ಇದೆ ಅಂತ ಒಂದು ಸುದ್ದಿಯನ್ನು ಪ್ಲಾಂಟ್ ಮಾಡಲಾಯಿತು. ಈ ಸುದ್ದಿಯಿಂದ ಇಡೀ ತಮಿಳುನಾಡು, ಇಡೀ ರಾಜಕಾರಣ ಏನೋ ಆಂದೋಲನ ಕಲೋನ ಆಗುವ ಹಾಗೆ. ಇನ್ನೇನು ಹಾಗಿದ್ರೆ ಅಂತ ತಕ್ಷಣ ಡಿಎಂಕೆ ಕ್ಲಾರಿಫೈ ಮಾಡ್ತು, ಇಲ್ಲ, ಯಾವ ಕಾರಣಕ್ಕೂ ನಾವು ಅಣ್ಣಾ ಡಿಎಂಕೆ ಜೊತೆಗೆ ಸರ್ಕಾರ ಮಾಡಲ್ಲ ಅಂತ. ಈ ಅಣ್ಣಾ ಡಿಎಂಕೆ ಬಹಳ ಸೀರಿಯಸ್ ಆದ ಒಂದು ಬಿಕ್ಕಟ್ಟಿಗೆ ಸಿಲುಕೊಂಡಿದೆ. ಒಂದು ಬಿಜೆಪಿಯ ಒತ್ತಡ,
ಎಟ್ ಎನಿ ಕಾಸ್ಟ್ ವಿಜಯ್ ಜೊತೆ ಸರ್ಕಾರ ರಚಿಸಬೇಕು, ಬೆಂಬಲ ಕೊಟ್ಟು ಹೋಗ್ಬೇಕು. ಅವರು ನಿಮ್ಮ ಬೆಂಬಲವನ್ನ ತೆಗೆದುಕೊಳ್ಳುವಂತೆ ಮಾಡಿ ಅನ್ನೋದು ಕೇಂದ್ರ ಗೃಹ ಸಚಿವರ ಸೂಚನೆ ಅಂತ ಹೇಳಲಾಗ್ತಾ ಇದೆ. ಇನ್ನೊಂದು ಎಡೆ ಸೊ ಏನು ಅಣ್ಣಾ ಡಿಎಂಕೆ 47 ಶಾಸಕರ ಆಯ್ಕೆ ಆಗಿದ್ದಾರೆ. ಅದರಲ್ಲಿ 25 ಶಾಸಕರು ಪಕ್ಷ ಬಿಡೋದಕ್ಕೆ ಸಿದ್ಧರಾಗಿದ್ದಾರೆ. ದೇ ಆರ್ ರೆಡಿ ಟು ಲೀವ್ ಪಾರ್ಟಿ. ವಾಟ್ ದೇ ಆರ್ ಟೆಲಿಂಗ್, ವಿಲ್ ಹ್ಯಾವ್ ಟು ಸಪೋರ್ಟ್ ವಿಜಯ್. ಅದರಿಂದ ಅಣ್ಣಾ ಡಿಎಂಕೆ ಒಳಗಡೆ ಡಿವೈಡ್ ಶುರುವಾಗಿದೆ. ಈ ಡಿವೈಡ್ ನ ಸಂದರ್ಭದಲ್ಲೇನೆ ಯು ಸಿ ದಟ್ 25 ಶಾಸಕರುಗಳು ಸೊ ಅವರು ರೆಸಾರ್ಟ್ಗೆ ಹೋಗಿದ್ದಾರೆ. ರೆಸಾರ್ಟ್ ರಾಜಕಾರಣ ಪ್ರಾರಂಭ ಆಗಿದೆ. ಪುದುಚೇರಿಯ ರೆಸಾರ್ಟ್ ನಲ್ಲಿ ಇದ್ದಾರೆ ಅವರು. ಸೊ ಅಲ್ಲಿ ಈ ಬಗ್ಗೆ ಮಾತುಕತೆ ನಡೀತಾ ಇದೆ. ಅಲ್ಲಿ ಆಕ್ಚುಲಿ ಈ ಗ್ರೂಪ್ ಏನಿದೆ ಷಣ್ಮುಗಂ ಅಂತ ಕಾಣುತ್ತೆ, ಅವ್ರ ಲೀಡರ್ಶಿಪ್, ದ ಸಪರೇಟ್ ಲೀಡರ್ ಫಾರ್ ಈ ಗ್ರೂಪ್. ಅದರಿಂದ ವಿಜಯ್ ಈ ಬೆಂಬಲವನ್ನು ನಿರೀಕ್ಷೆ ಮಾಡ್ತಾ ಇರ್ಬೋದು ಅಂತ. ಅಣ್ಣಾ ಡಿಎಂಕೆ ಒಂದು ಗುಂಪು ಒಡೆದು ಬರುತ್ತೆ ಅನ್ನೋ ನಿರೀಕ್ಷೆ ಇರ್ಬೋದು. ಅದ್ರ ಜೊತೆಗೆ ಎಡಪಕ್ಷಗಳು 4 ಸೀಟು, ಮುಸ್ಲಿಂ ಲೀಗ್ 2 ಸೀಟು, 6, 12, 6, 18 ಆ ಯೋಚನೆ ಇರ್ಬೋದು. ಈಗ ಆಕ್ಚುಲಿ ನಾನು ಹೇಳ್ತಾ ಇದ್ದೆ ಡಿಎಂಕೆ ಪೊಲಿಟಿಕಲ್ ಮ್ಯಾಚುರಿಟಿ ಹೇಗಿದೆ ಅಂತ. ಹ್ಯಾಟ್ಸ್ ಅಪ್ ಟು ಸ್ಟಾಲಿನ್. ಆದ್ರೆ ಈಗ ಸ್ಟಾಲಿನ್ ಏನ್ ಮಾಡ್ಬೇಕು ಗೊತ್ತಾ, ಅವರು ಮತ್ತೆ ಅಧಿಕಾರಕ್ಕೆ ಬರಕ್ಕೆ ಅದು ಕಾರಣ ಆಗುತ್ತೆ. ಅವ್ರು ಮಾಡ್ಬೇಕು, ತಮ್ಮ ಮಿತ್ರ ಪಕ್ಷಗಳಿಗೆ ಹೇಳಬೇಕು. ಯಾರಿಗೆ? CPI, CPM ಅಂಡ್ ಮುಸ್ಲಿಂ ಲೀಗ್. ಸೊ ಇಲ್ಲಿ ತಮಿಳುನಾಡಿನಲ್ಲಿ ಯಾವ ಕಾರಣಕ್ಕೂ ಕೂಡ ಸಾಂವಿಧಾನಿಕ ಬಿಕ್ಕಟ್ಟು ಸೃಷ್ಟಿಯಾಗಬಾರದು. ನೀವು ವಿಜಯಕ್ಕೆ ಸಪೋರ್ಟ್ ಮಾಡಿ, ಹೊರಗಡೆಯಿಂದ ಮಾಡಿ, ಏನ್ ಮಾಡಿ 6 ತಿಂಗಳು ನೋಡೋಣ. ದೆನ್ ಸಿಚುವೇಶನ್ ನೋಡ್ಕೊಂಡು ವಿಲ್ ಹ್ಯಾವ್ ಟು ಟೇಕ್ ಎ ಕಾಲ್. ಈ ತಕ್ಷಣ ಸರ್ಕಾರ ರಚನೆ ಆಗಲಿ ಅನ್ನುವ ಮಾತನ್ನ ಸ್ಟಾಲಿನ್ ಹೇಳಿದ್ರೆ ಆಗ ಇಡೀ ಪರಿಸ್ಥಿತಿ ಸುಧಾರಿಸುತ್ತೆ. ಮತ್ತು ಅವರ ಮೂಲ ಎಜೆಂಡಾ ಏನಿದೆ, ತಮಿಳುನಾಡಿನಲ್ಲಿ ಕೋಮು ರಾಜಕಾರಣ ಮತ್ತು ಕೋಮು ರಾಜಕಾರಣಿಗಳ ವಿಜೃಂಭಣೆಯನ್ನ ತಡೆಯುವುದಕ್ಕೆ ಇದು ಮೊದಲ ಹೆಜ್ಜೆ ಆಗುತ್ತೆ. ಸೊ ಆ ರೀತಿ ಸ್ಟಾಲಿನ್ ಮಾಡ್ತಾರೋ ಇಲ್ಲ ಗೊತ್ತಿಲ್ಲ ನನಗೆ. ನಾನು ಯೋಚನೆ ಮಾಡಿದಾಗೆ ಸ್ಟಾಲಿನ್ ಯೋಚನೆ ಮಾಡಬೇಕು ಅಂತಿಲ್ಲ ಅಲ್ವಾ. ಸೊ ದಟ್ ಇಸ್ ದ ಬೆಸ್ಟ್ ಅಂತ. ಅದ್ರ ಜೊತೆಗೆ CPI, CPM ಅವರು ಈ ಸಂಜೆ ಕೂಡ ಮಾತುಕತೆ ನಡೆಸಿದ್ದಾರೆ. ಮುಸ್ಲಿಂ ಲೀಗ್ ಆಲ್ಸೋ ಥಿಂಕಿಂಗ್. ಅವರಿಗೆ ಇರೋದು ಒಂದೇನೆ, ಅವರಿಗೆ DMK ಇಂದ ಅನುಮತಿ ಬೇಕು. ಅವರ ಅನುಮತಿ ಕೊಟ್ರೆ ಪರಿಸ್ಥಿತಿ ಬದಲಾಗುತ್ತೆ. ಅದಿಲ್ಲದಿದ್ರೆ ಬಿಜೆಪಿ, ಸಂಘ ಪರಿವಾರ್, ದೇ ವಿಲ್ ಪ್ಲಾನ್ ಡಿಫರೆಂಟ್ಲಿ. ಎಟ್ ಎನಿ ಕಾಸ್ಟ್ ಕಾಂಗ್ರೆಸ್ ತಮಿಳುನಾಡಿನಲ್ಲಿ ಅಧಿಕಾರದಲ್ಲಿ ಭಾಗಿಯಾಗಕೂಡದು, ಅಷ್ಟೇ ಅವರಿಗಿರೋದು. ವಿಲ್ ಹ್ಯಾವ್ ಟು ಫಿನಿಶ್ ಕಾಂಗ್ರೆಸ್. ಯಾಕೆಂದ್ರೆ ಇಡೀ ದಕ್ಷಿಣ ಭಾರತ ಕಾಂಗ್ರೆಸ್ನ ಕೈಯಲ್ಲಿ ಬಂದ್ರೆ ನಮ್ ಕತೆ ಏನು? ನಾವು ಹಿಂದಿ ಹಾಡ್ ಸ್ಟ್ಯಾಂಡ್ ಅಲ್ಲಿ ಕೂತ್ಕೊಂಡು ರಾಮ್ ರಾಮ್ ಜೈ ಜೈ ರಾಮ್, ರಾಮ್ ರಾಮ್ ಜೈ ಜೈ ರಾಮ್, ಜೈ ಜೈ ರಾಮ್ ಅಂತ ಹೇಳ್ಕೊಂಡು, ಅದ್ರ ಜೊತೆಗೆ ಒಬ್ಬ ಮೂರ್ಖ ಮುಖ್ಯಮಂತ್ರಿ ಇದ್ದಾನೆ ನೋಡಿ, ಮಹಾನ್ ಆದಿ ಯೋಗಿತ್ಯನಾಥ್ ಎಲ್ಲ ಹೊಗಳ್ತಾರೆ. ಆದಿತ್ಯನಾಥ್ ಅವ್ರು ಇತ್ತೀಚೆಗೆ ನೀಡಿದ ಒಂದು ಹೇಳಿಕೆ ವೈರಲ್ ಆಗಿದೆ, ನೀವೆಲ್ಲ ನೋಡಿದ್ರೆ ಏನೋ ಗೊತ್ತಿಲ್ಲ. ಅವರು ಹೋಗ್ಬಿಟ್ಟು ನಮಗೆ ನಿನ್ನ ರಕ್ತವನ್ನು ಕೊಡಿ, ನಿಮಗೆ ಸ್ವಾತಂತ್ರ್ಯ ಕೊಡ್ತೀನಿ ಅಂತೇಳಿ ಸ್ವಾಮಿ ವಿವೇಕಾನಂದರು ಹೇಳಿದ್ರು. ಒಂದು ಭಾಷಣ ಹೊಡಿತಿದ್ದ ದಡ್ಡ ನನ್ನ ಮಗ ಅಲ್ಲಿ ಅವನು. ಅದನ್ನ ಹೇಳಿದವ್ರು ಸುಭಾಷ್ ಚಂದ್ರ ಬೋಸ್. ಅವ್ರಿಗೆ ಸುಭಾಷ್ ಚಂದ್ರ ಬೋಸ್, ವಿವೇಕಾನಂದ ಎಂತ ವ್ಯತ್ಯಾಸ, ಇತಿಹಾಸನೇ ಗೊತ್ತಿಲ್ಲ. ತಲೆ ಒಳಗೆ ಎಲ್ಲ ಕೂಡ ಈ ಜನಗಳಿಗೆ, ಅವರಿಗೆಲ್ಲ ತಲೆ ಒಳಗೆ ಏನ್ ತುಂಬಿದೆ ಅಂತ ಅಂದ್ರೆ ಗೋಮೂತ್ರ ಕುಡಿತಾರೆ, ಸಗಣಿ ತುಂಬಿದೆ ಅಷ್ಟೇ. ಇತಿಹಾಸ ಗೊತ್ತಿಲ್ಲ, ಓದಲ್ಲ, ತಿಳ್ಕೊಳ್ಳಲ್ಲ, ಆಲೋಚನೆ ಮಾಡಲ್ಲ. ವಿವೇಕಾನಂದರು ಯಾರು ಅಂತಾನೂ ಗೊತ್ತಿಲ್ಲ, ಆಯ್ತಾ. ಸುಭಾಷ್ ಚಂದ್ರ ಬೋಸ್ ಯಾರು ಗೊತ್ತಿಲ್ಲ. ಇನ್ನು ಕೆಲವು ದಡ್ಡ ಶಿಖಾಮಣಿಗಳು, ಯಾವ್ದೊಂದು ಸಿನಿಮಾ ನಟಿ ಇದ್ದಾಳಲ್ಲ, ಮೋದಿ ಫ್ರೆಂಡ್ ಅಂತೆ, 2014 ಸ್ವಾತಂತ್ರ್ಯ ಬಂತು ಅನ್ನೋದು. ಇಂಥ ಈ ರೀತಿಯ ಮೂರ್ಖ ಹೇಳಿಕೆಗಳನ್ನ ನೀಡೋದಕ್ಕೆ ಇವರೆಲ್ಲ ಶೂರು. ಅದರಲ್ಲೇ ಅವ್ರು ನಿರತರಾಗ್ತಿದ್ದಾರೆ. ಅದರ ಜೊತೆಗೆ ದಟ್ ಅಮಿತ್ ಶಾ ಇಸ್ ಪ್ಲೇಯಿಂಗ್ ಹಿಸ್ ಗೇಮ್. ರಾಜ್ಯಪಾಲರನ್ನ ಇಟ್ಕೊಂಡು ಇದು ಭಾರತದ ಜನತಂತ್ರಕ್ಕೆ ಒಳ್ಳೆಯದಲ್ಲ. ಈಗಾಗಲೇ ಬಹುತೇಕ ವಿದೇಶಿ ಪತ್ರಿಕೆಗಳು ಭಾರತದಲ್ಲಿ ಜನತಂತ್ರ ದುರ್ಬಲವಾಗ್ತಿದೆ ಅನ್ನೋದನ್ನು ಬರೆದ ಕಾರಣಗಳನ್ನು ಕೊಟ್ಟಿದ್ದಾರೆ. ಕುಸಿತಾ ಇದೆ ಭಾರತ. ಆರ್ಥಿಕವಾಗಿ ನಮ್ಮನ್ನೊಂದು ಭ್ರಮೆಯನ್ನು ಹುಟ್ಟಿಸ್ಬೋದು, ಹೇಳ್ಬೋದು. ಆದರೆ ನಿಜವಾಗಿ ಭಾರತದ ಜನತಂತ್ರದ ಗೋಪುರ ಇದೆಯಲ್ಲ, ಆ ಗೋಪುರ ಕುಸಿತಾ ಇದೆ. ಆ ಜನತಂತ್ರ ಗೋಪುರಕ್ಕೆ ಇಡಲಾದ ಒಂದೊಂದೇ ಇಟ್ಟಿಗೆಗಳನ್ನ ತೆಗೆದು 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 ಇಡೀ ವ್ಯವಸ್ಥೆ ನಾಶ ಆಗ್ತಾ ಇದೆ. ಸರ್ವಾಧಿಕಾರಿ ವ್ಯವಸ್ಥೆ ಹತ್ರ ಹೋಗ್ತಿದ್ವಿ. ಎಲ್ಲವೂ ಕೂಡ ದೆಹಲಿ ಕೇಂದ್ರಿತ ರಾಜಕಾರಣ. ರಾಜ್ಯಗಳಿಗೆ ಯಾವುದೇ ಸ್ವಾಯತ್ತತೆ ಇಲ್ಲ, ಏನೂ ಇಲ್ಲ. ದೆಹಲಿಯಲ್ಲಿ ಕುಳಿತ ಕೆಲವರು ರಾಜ್ಯಗಳನ್ನ ನಿಯಂತ್ರಿಸ್ತಾರೆ. ಹಾಗೇನೆ ತಮ್ಮ ಪ್ರತಿನಿಯಾಯ ಕಳಿಸಿದಂತ ಗವರ್ನರ್ ಒಂದ್ ಕಡೆ ಈ ಒಂದು IT ಮತ್ತು ED ಗಿಡಿ ಇಂಥವ್ರ ದಾಳಿಯ ಮೂಲಕ ರಾಜ್ಯದ ನಾಯಕರುಗಳನ್ನ ಹತ್ತಿಕ್ಕೋದು.
ಇನ್ನೊಂದು ಕಡೆ ರಾಜ್ಯಪಾಲರನ್ನ ಕಳಿಸುವ ಮೂಲಕ ರಾಜ್ಯಗಳಲ್ಲಿ ಒಂದು ಭಯೋತ್ಪಾದಕ ಸ್ಥಿತಿ. ಈಗಿರುವ ಪ್ರಶ್ನೆ ಇಷ್ಟೇ, ತಮಿಳುನಾಡು ರಾಜಕಾರಣದಲ್ಲಿ ಜನತಂತ್ರಕ್ಕೆ ಏನಾಗುತ್ತೆ? ರಾಜ್ಯಪಾಲರು ಕಾಂಗ್ರೆಸ್ ಅವ್ರನ್ನ ರಬ್ಬರ್ ಸ್ಟಾಂಪ್ ಆಗಿ ಮಾಡಿದ್ರೆ, ಈ ಇರುವವರು ರಾಜ್ಯಪಾಲರು ಅಂತ ಅಂದ್ರೆ ರಾಜ್ಯ ಸರ್ಕಾರಗಳು ಹೆದರಿ ನಡುಗುವ ಹಾಗೆ, ಇದು ಭಯವನ್ನ ಹುಟ್ಟಿಸುವ ಕೆಲಸ. ರಾಜ್ಯಪಾಲರ ಮೂಲಕ ರಾಜ್ಯಗಳಿಗೆ ಭಯ ಹುಟ್ಟಿಸುವ ಕೆಲಸವನ್ನ ಈಗ ಮಾಡಲಾಗ್ತಾ ಇದೆ. ಪ್ರಾದೇಶಿಕ ಪಕ್ಷಗಳು ಅವರನ್ನ ಒಂದು ರೀತಿಯಲ್ಲಿ ಬೆದರಿಸುವಂತಹದ್ದು. ಅದರ ಜೊತೆಗೆ ತಮಿಳುನಾಡಿನ ಜನ ನೀಡಿರುವ ಮ್ಯಾಂಡೇಟ್ ಏನಿದೆ ಅದರ ವಿರುದ್ಧ. ಆದರೆ ತಮಿಳುನಾಡಿಗರು ಹೇಗೆ ಗೊತ್ತಾ ನಿಮಗೆ? ಅವರು ತಮ್ಮ ಭಾಷೆಯನ್ನ, ಸಂಸ್ಕೃತಿಯನ್ನ ಅವರು ಪ್ರೀತಿಸೋ ಹಾಗೆ ಇನ್ನೊಬ್ಬರು ಪ್ರೀತಿಸಲ್ಲ. ಆದ್ರಿಂದ ತಮಿಳುನಾಡಿನ ಜನ ಏನಾದರೂ ಎದ್ದು ನಿಂತರೆ ಅದರ ಸ್ಥಿತಿ ಬೇರೆ ಆಗುತ್ತೆ. ಅವರಿಗೆ ಆ ಶಕ್ತಿ ಇದೆ. ತಾವು ನೀಡಿರುವಂತಹ ತೀರ್ಪು ಅನುಷ್ಠಾನಕ್ಕೆ ಬರಲ್ಲ ಅಂತಂದ್ರೆ ಅದು ಒಂದು ರೀತಿಯಲ್ಲಿ ಕಾಡ್ಗಿಚ್ಚಿನಂತೆ ಹಬ್ಬಬಹುದು. ಸುಮ್ಮನೆ ಇರಲ್ಲ. ಅದು ಈಗಾಗಲೇ ಪ್ರಾರಂಭ ಆಗಿದೆ. ರಾಜಭವನದ ಎದುರು ದಟ್ ವಿಜಯ್ ಅಭಿಮಾನಿಗಳು ಇವತ್ತು ಘೋಷಣೆ ಕೂಗ್ತಿದ್ದಾರೆ. ಇನ್ನೊಂದು 2 ದಿನ ಕಾಯಬಹುದು. ಪರಿಸ್ಥಿತಿ ಬದಲಾಗದಿದ್ದರೆ, ವಿಜಯ್ ಅವರಿಗೆ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸುವುದಕ್ಕೆ ಅವಕಾಶ ಕೊಡದಿದ್ರೆ ಸಿಚುವೇಶನ್ ವಿಲ್ ಬಿ ಸೀರಿಯಸ್. ಗೋವಾದಿಂದ ಬಂದಂತ ರಾಜ್ಯಪಾಲ ಹರ್ಲೇಕರ್ ಅವರು, ರಾಜೇಂದ್ರ ಹರ್ಲೇಕರ್ ಅವರು ಮತ್ತೆ ಬಿಜೆಪಿಯ ಕಾರ್ಯಕರ್ತರಾಗಿ, ಪ್ರಚಾರಕರ್ತರಾಗಿರುವಂತಹ ಸ್ಥಿತಿ ಬರಬಹುದು ಅಂತ ನನಗನ್ಸುತ್ತೆ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದಾಗ ಮತ್ತೆ ಬರ್ತೀನಿ. ನಾನು ವಾಯಿನ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಬರಬೇಡಿ. ಹಾಗೇನೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ ನನ್ನನ್ನು ಆಶೀರ್ವದಿಸಿ. ಎಲ್ಲರಿಗೂ ನಮಸ್ಕಾರ.